ನಾನು ಇಲ್ಲಿ ವಾಲಂಟ್ರಿ ಆಗಿ ಬಂದಿರೋದು. ಈಶ್ವರಪ್ಪ ಸಾಹೇಬರು ಕ್ಷೇತ್ರವಾಗಿ ನಿಂತ್ಕೊಂಡಿರೋ ತಕ್ಷಣ ಈಶ್ವರಪ್ಪ ಸಾಹೇಬರು ಫೋನ್ ಮಾಡಿಕೊಂಡು ಮೊದಲು ನಿಮ್ಗೆ ಅನ್ಯಾಯ ಆಗಿದೆ ಸರ್, ಖಂಡಿತ ನಾನೇ ವಾಲಂಟ್ರಿ ಬರ್ತೀನಿ ಸರ್ ಅಂತ ಹೇಳಿದೆ. ಹಾಗಾಗಿ ವಾಲಂಟ್ರಿ ನಾನು ಸ್ವಇಚ್ಛೆಯಿಂದ ಬಂದಿರೋದು. ಕಳೆದ 10 ದಿನಗಳಿಂದ ಸಾಹೇಬರ ಪರವಾಗಿ ಪ್ರಚಾರ ನೋಡ್ಕೊಂಡಿದ್ದೀನಿ. ಹಳ್ಳಿ ಹಳ್ಳಿಗೂ ಕೂಡ ಹೋಗ್ತಾ ಇದ್ದೀನಿ. ಮನೆ ಮನೆಗೂ ಕೂಡ ನಮ್ಮ ಸಮಾಜದ ಭವ್ಯ ಸಮಾಜದ ಸಂಖ್ಯೆ ಸುಮಾರು 1.5 ಲಕ್ಷ ಅಷ್ಟು ಸಂಖ್ಯೆ ಇದೆ ಅಂತೇಳಿ. ಗ್ರಾಮಾಂತರದಲ್ಲಿ ಸುಮಾರು 35,000 ಸಂಖ್ಯೆ ಇದೆ. ಶಿಕಾರಿಪುರದಲ್ಲಿ ಅಲ್ಲಿ 35,000 ಸಾವಿರ ಇದೆ. ಹೊರಬದಲ್ಲಿ 30,000 ಇದೆ. ಬೇರೆ ಬೇರೆ ಕಡೆ. ಇದ್ರ ಜೊತೆಗೆ ನಾನು ಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಅನೇಕರಿಗೆ ಅವರಿಗೆ ಪರಿಚಯ ಇರೋದ್ರಿಂದ, ಇನ್ಕ್ಲೂಡಿಂಗ್ ಕೊಲ್ಲೂರು ಭಾಗದಲ್ಲಿ ಅರ, ಬಾವಡಿ, ಮೆಣಸದಾಂಡ್ಯ ಈ ಥರ ಅಂತ ಕಾಡಿನ ಪ್ರದೇಶಗಳಲ್ಲಿ ಟೆಕ್ಸ್ಟೈಲ್ ಮಿನಿಸ್ಟರ್ ಸ್ವಲ್ಪ ಅಲ್ಲಿ ಜನರಿಗೆ ಸಹಕಾರವನ್ನು ಕೂಡ ನೀಡ್ತಾ ಬಂದ ಅನೇಕ ಸ್ನೇಹಿತರು ಕೂಡ ಪರಿಚಯ ಇರೋದ್ರಿಂದ ಇಲ್ಲಿ ವಾಲಂಟಿಯರಾಗಿ ನಾನು ಪ್ರಚಾರದಲ್ಲಿ ತೊಡಗಿಸ್ಕೊಂಡಿದ್ದೀನಿ. ಹಾಗಾಗಿ ನಾನು ಇಲ್ಲೇ ಇದ್ದೀನಿ. ಇದು ಮಧ್ಯ ನಮ್ಮ ಚಿತ್ರದುರ್ಗ ಕಾನ್ಸ್ಟಿಟ್ಯೂನ್ಸಿ ಲೋಕಸಭಾ ಕ್ಷೇತ್ರದಲ್ಲಿ ನಾನು ವೈಯಕ್ತಿಕವಾಗಿ ನಾನೀಗ ಪಕ್ಷದಲ್ಲಿ ನಾನು ಯಾವ ಪಕ್ಷದಲ್ಲೂ ಕೂಡ ಗುರುತಿಸ್ಕೊಂಡಿಲ್ಲ. ನನಗೆ ಇಂಡಿವಿಜುವಲ್ ಆಗಿದ್ದೀನಿ, ಇಂಡಿಪೆಂಡೆಂಟ್ ಆಗಿದ್ದೀನಿ. ಹಾಗಾಗಿ ನಾನು ಸ್ವಇಚ್ಛೆ, ನಾನು ಎಲ್ಲಿ ಬೇಕಾದ್ರೂ ಏನು ಬೇಕಾದ್ರೂ ನನಗೆ ಯಾರಿಗೆ ಬೇಕಾದ್ರೂ ಹೇಳಲಿಕ್ಕೆ, ಯಾರಿಗೆ ಬೇಕಾದ್ರೂ ಪ್ರಚಾರ ಮಾಡಲಿಕ್ಕೆ, ಯಾವ ಪರವಾಗ ಹೋಗ್ಲಿಕ್ಕೆ ನನ್ಗೆ ಯಾವುದೇ ಅಡೆತಡೆಗಳಿಲ್ಲ. ಮೊದಲನೇ ಕ್ಲಾರಿಫಿಕೇಶನ್. ಎರಡನೇದು, ನನ್ನ ಚಿತ್ರದುರ್ಗದಲ್ಲಿ ನನ್ನ ಲೋಕಸಭಾ ಕ್ಷೇತ್ರದಲ್ಲಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಅಲ್ಲೂ ಕೂಡ ನಾನು 2014 ಲೋಕಸಭಾ ಚುನಾವಣೆ ನಿಂತ್ಕೊಂಡಿದ್ದೆ JDS ಇಂದ. ಅಲ್ಲಿ 2,08,000 ಮತಗಳನ್ನು ಪಡ್ಕೊಂಡಿದ್ದೆ. ಹೊಸದುರ್ಗ ಕಾನ್ಸ್ಟಿಟ್ಯೂನ್ಸಿ ಒಂದೇ ಅಲ್ಲ ಚಿತ್ರದುರ್ಗದಲ್ಲಿ. ಅದರ ಹಿನ್ನೆಲೆಯಲ್ಲಿ ನಾನು ಅಲ್ಲಿ ಒಬ್ಬರಿಗೆ ಬೆಂಬಲ ಕೊಡಲೇಬೇಕಿತ್ತು. ಹಾಗಾಗಿ ನಾನು ಅಲ್ಲಿ ಮೇನ್ ನಮಗೆ ಪ್ರಮುಖ ನನ್ನ ಗುರಿ, ವೈಯಕ್ತಿಕ ನನ್ನ ಗುರಿ ನರೇಂದ್ರ ಮೋದಿ ಸಾಹೇಬರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅಂತ. ಎರಡನೇದು, ನಮ್ಮ ರಾಜ್ಯದಲ್ಲಿ ನಮ್ಮ KS ಈಶ್ವರಪ್ಪ ಸಾಹೇಬ್ ಅವರು ಇಲ್ಲಿ ಲೋಕಸಭೆ ಪ್ರವೇಶ ಮಾಡಬೇಕಂತ ನಾನು ವೈಯಕ್ತಿಕವಾಗಿ. ಇದ್ರ ಜೊತೆಗೆ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ, ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ನನಗೆ ಅಲ್ಲಿ ಈಶ್ವರಪ್ಪ ಸಾಹೇಬ್ ಯಾವ ರೀತಿ ನನಗೆ ಅಟ್ಯಾಚ್ಮೆಂಟ್ ಇದ್ದಾರೋ, ಪರಿಚಯ ಇದ್ದಾರೋ, ನಮ್ಮ ಜೊತೆ ಅವ್ರ ಜೊತೆ ಮಂತ್ರಿಯಾಗಿ ನಾನು ಕೆಲಸ ಮಾಡಿದ್ದೀನಿ. ಅದೇ ರೀತಿ ನಮ್ಮ ಕ್ಷೇತ್ರದಲ್ಲಿ ಗೋವಿಂದ ಕಾರಜೋಳ ಸಾಹೇಬರು ಏನು ಬಂದಿದ್ದಾರೆ ಬಾಗಲಕೋಟೆಯಿಂದ, ಅವರು ನಮ್ಮಲ್ಲಿ ಕೂಡ ಒಟ್ಟಿಗೆ ಮಂತ್ರಿಗಳಾದ ಅವರ ಹತ್ರನೂ ಕೂಡ ಕೆಲಸ ಮಾಡಿದ್ದೀನಿ ಮಂತ್ರಿಯಾಗಿ. ಬಹಳಷ್ಟು ಸಹಕಾರ ನೀಡಿದ್ದಾರೆ. ಈಶ್ವರಪ್ಪ ಸಾಹೇಬ್ ಯಾವ ರೀತಿ ನಮಗೆ ಅನುದಾನಗಳನ್ನ ಎಲ್ಲ ಕೊಟ್ಟರು, ಅದೇ ರೀತಿ ಗೋವಿಂದ ಕಾರಜೋಳ ಸಾಹೇಬರು ಕೂಡ ನಮಗೆ ಸಹಾಯ ಮಾಡಿದ್ದಾರೆ. ನಾನು 2 ಸಾರಿ ಕರ್ನಾಟಕ ಕ್ಷೇತ್ರಕ್ಕೆ ಬಂದಿದ್ದೆ. ಅದೇ ರಮೇಶ್ವರೋತ್ಸವ ಅಂತ ಪ್ರತಿ ವರ್ಷ ಮಾಡ್ತಾ ಇದೆ. ಸಾಹೇಬರು ಬಂದಿದ್ದಾರೆ, 2 ಸಾರಿ ಬಂದಿದ್ರು. ಆಮೇಲೆ ಒಂದು ಬ್ರಿಡ್ಜ್ ಅನ್ನ ಅಲ್ಲಿ ನಮ್ಮ ಕ್ಷೇತ್ರದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅವರು ಈಶ್ವರಪ್ಪ ಸಾಹೇಬ್ ಸಹಾಯ ಮಾಡಿದಂಗೆ ಅವರು ಕೂಡ ನಮಗೆ ಅನುದಾನಗಳನ್ನ ಕೊಟ್ಟಿದ್ರು. ಹಾಗಾಗಿ ನಾನು ನಮ್ಮ ಕ್ಷೇತ್ರದಲ್ಲಿ, ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಗೋವಿಂದ ಕಾರಜೋಳ ಸಾಹೇಬರಿಗೆ ನಾನು ಅಲ್ಲಿ ಚಿಹ್ನೆ ಹೇಳಲಿಲ್ಲ. ನಾನು ಮತ್ತೆ ಅದನ್ನ ಎಡಿಟ್ ಮಾಡಿಬಿಟ್ಟು ಕಟ್ ಅಂಡ್ ಪೇಸ್ಟ್ ಮಾಡ್ಬಿಟ್ಟು ವೈರಲ್ ಮಾಡ್ತಾರೆ. MLA ಚುನಾವಣೆ ಹಂಗೆ ಆಗೋಗುತ್ತೆ. ಏನೋ ಸಿಕ್ಕು ಏನೋ ಮಾಡ್ತಾರೆ, ಅದು ಕಟ್ ಅಂಡ್ ಪೇಸ್ಟ್ ಮಾಡ್ಬಿಟ್ಟು ಎಡಿಟ್ ಮಾಡ್ಬಿಟ್ಟು ಅದು ಬೇರೆ ಬೇರೆ ಇದು ಬಿಟ್ಬಿಟ್ಟು. ಹಾಗಾಗಿ ನಾನು ಗೋವಿಂದ ಕಾರಜೋಳ ಸಾಹೇಬರಿಗೆ ನನ್ನ ಬೆಂಬಲ ಅಂತ ಹೇಳಿ ಎಲ್ಲರಿಗೂ ಗೊತ್ತಿರ್ತದೆ ಗೋವಿಂದ ಕಾರಜೋಳ ಸಾಹೇಬರಿಗೆ ಅಂತ ಪರ್ಟಿಕ್ಯುಲರ್ ಆಗಿ ನನ್ನ ಇರೋದು. ಹಾಗಾಗಿ ಆ ಕ್ಲಾರಿಫಿಕೇಶನ್ ನೀಡ್ತಾ ಅದನ್ನ ಇಲ್ಲಿ ಮತ್ತೆ ಗೊಂದಲ ಮಾಡ್ಬಿಟ್ಟು ಅಲ್ಲಿ ಗೋವಿಂದ ಕಾರಜೋಳ ಸಾಹೇಬರಿಗೆ ಇದು ಮಾಡ್ಬೋದು. ಬೇರೆ ಬೇರೆ ಕಡೆ ಎಲ್ಲ ನಾವು ಒಂದೇ ಏಕೈಕ ದೃಷ್ಟಿ ನರೇಂದ್ರ ಮೋದಿ ಸಾಹೇಬರು ಮತ್ತೊಮ್ಮೆ ಪ್ರಧಾನಮಂತ್ರಿ ಸಾಹೇಬರು ಅಲ್ಲಿ ಅರ್ಥ ಮಾಡ್ಕೋಬೇಕಾಗ್ತದೆ. ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಗೋವಿಂದ ಕಾರಜೋಳ ಸಾಹೇಬರಿಗೆ ಅಂತ ಹೇಳಿದ್ವಿ. ಇಲ್ಲಿ ನನ್ನ ನಿಲುವು, ನನ್ನ ಕೆಲಸತಕ್ಕಂಥ ಕೆಲಸನ ನಮಗೆ ಈಶ್ವರಪ್ಪ ಸಾಹೇಬರಿಗೆ ನನ್ನ ಬೆಂಬಲವನ್ನು ನೀಡ್ತಾ ಇಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಹಾಗಾಗಿ ಇದೊಂದು ಕ್ಲಾರಿಫಿಕೇಶನ್ ನೀಡ್ತಾ ಮತ್ತೆ ನಾವು ಮನೆ ಮನೆಗೆ ಪ್ರಚಾರ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದನ್ನು ಕಂಟಿನ್ಯೂ ಮಾಡ್ತೀವಿ. ಕಂಪ್ಲೀಟ್ ಚುನಾವಣೆ ಮುಗಿಯೋದು ಇಲ್ಲೇ ಇದ್ದು ಹಳ್ಳಿಗಳಲ್ಲಿ ಪ್ರಚಾರ ಮಾಡ್ತಾ ಕೈ ಕಾಲು ಕೊಟ್ಟು ನಾವು ಕೆಲಸ ಮಾಡ್ತೀವಿ. ಇದೊಂದು ಕ್ಲಾರಿಫಿಕೇಶನ್ ಹೇಳ್ತಾ ಜೊತೆಗೆ ಮತ್ತೊಮ್ಮೆ ನಾನು ಮನವಿ ಮಾಡ್ತೀನಿ ಮಾಧ್ಯಮ ಸ್ನೇಹಿತರ ಮುಖಾಂತರ, ವಿರೋಧ ಪಕ್ಷದವರು ಅದು ಯಾರೇ ಇರಲಿ, ಈಗಾಗಲೇ ಅಲೆ ಅನ್ನೋದು ಸ್ಟಾರ್ಟ್ ಆಗ್ತಿದೆ, ಸಿಂಪತಿ ಅನ್ನೋದು ಸ್ಟಾರ್ಟ್ ಆಗ್ತಿದೆ ಈಶ್ವರಪ್ಪ ಸಾಹೇಬ್ ಪರವಾಗಿ. ಆದರೆ ಇಲ್ಲಿ ಗೊಂದಲ ಅಲ್ಲಲ್ಲಿ ಮಾಧ್ಯಮದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ, ಆಮೇಲೆ ಅಲ್ಲಿ ಅದೊಂದು ಅಂತೆ ಕಂತೆಗಳು
ಹರಿದಾಡ್ತಾರೆ. ಈಗೇನೋ 22 ಇತ್ತು, ಅಪ್ಲಿಕೇಶನ್ ಹಾಕಲ್ಲ ಅಂತ ಹೇಳಿದ್ರು. ಅಪ್ಲಿಕೇಶನ್ ಹಾಕಾಯ್ತು, ಸುಮಾರು 20-25 ಸಾವಿರ ಜನ ಸೇರಿ ನಾಮಿನೇಷನ್ ಮಾಡಾಯ್ತು. ಈಗ ಏನೇಳ್ತಾರೆ, ಅದನ್ನು ಕೈಲಾಗ ಮೈ ಪರ್ಚ್ಕೊಂಡ್ರು ಅನ್ನೋ ರೀತಿಯಲ್ಲಿ ಅವ್ರಿಗೆ ಒಂದೇ ಅಸ್ತ್ರ, ಅವ್ರು ಇನ್ನ 19 ತಾರೀಕು ತೆಗೆದುಬಿಡ್ತಾರೆ, 22ನೇ ತಾರೀಕು ತೆಗೆದುಬಿಡ್ತಾರೆ ಅಂತ ಅಂತೆ ಕಥೆಗಳನ್ನ ದಯಮಾಡಿ ನಮ್ಮ ವಿರೋಧ ಪಕ್ಷ ನಾವು ಕಿವಿ ಮಾತು ಅಥವಾ ಮನವಿ ಅಂತ ತಿಳ್ಕೊಳ್ಳಿ. ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೊಂದು ಮಾತ್ರ ಯಾವುದೇ ಕಾರಣಕ್ಕೂ ಸಹಾಯಕ್ಕೆ ಸರಿಯೋದಿಲ್ಲ. ಆಮೇಲೆ ಅಂತೆ ಕಥೆಗಳು ತೋರಾಗ ಮಾಡಕ್ ಹೋಗ್ಬೇಡಿ ಅಂತ ಹೇಳಿ ನಾನು ವೈಯಕ್ತಿಕ ನನಗೆ ಯಾರು ಮಾಡಿಲ್ಲ. ನನಗೆ ನನ್ನ ಸ್ನೇಹಿತರಿದ್ದಾರೆ, ಈಗ ಇಲ್ಲಿ ಎಲ್ಲರೂ ಸ್ನೇಹಿತರಿದ್ದಾರೆ. ಬಟ್ ನಾನು ಒಂದೇ ಸರಿ ಹೇಳೋದು, ನಾನು ಹೇಳೋದಂದ್ರೆ ಅವ್ರಿಗೆ ಅದಕ್ಕೆ ಸ್ಟಿಕರ್ ಆಗ್ತದೆ. ನನ್ನ ಸ್ನೇಹಿತರೆ ಎಲ್ಲರೂ ಸ್ನೇಹಿತರು ಶಿವಮೊಗ್ಗ ಜಿಲ್ಲೆಯಲ್ಲಿ MLA ಸಹ ಆಲ್ಮೋಸ್ಟ್ ನಮ್ಮ ಕಮಿಟಿಗಳಲ್ಲಿದ್ದು ಎಲ್ಲ ಸ್ನೇಹಿತರು ಸಿಕ್ಕಾಗ ಮಾತಾಡ್ತಾರೆ. ಆದರೆ ನಾವೆಲ್ಲೂ ಕೂಡ ನನ್ನ ಮಾತಿಗೆ ವಿರುದ್ಧವಾಗಿ ನಾವೆಲ್ಲೂ ಕೂಡ ನಡ್ಕೊಂಡಿಲ್ಲ. ನನ್ನ ಇತಿಹಾಸದಲ್ಲಿ ನೋಡಿದ್ದೀವಿ ನಾವು 15 ವರ್ಷ 20 ವರ್ಷ ಇತಿಹಾಸದಲ್ಲಿ ನಾನು ಯಾರು ಸ್ಟಿಕರ್ ಹಾಕೋದು ಒಬ್ಬರಿಗೆ ಸ್ಟಿಕರ್ ಹಾಕೋದು ಸ್ಟ್ರೈಟ್ ಆಗಿದ್ದೀವಿ. ಈಶ್ವರಪ್ಪ ಅವರಿಗೆ ಬೆಂಬಲ ಪ್ರಮಾಣ ಜಾಸ್ತಿ ಆಗ್ತಿದೆ ಅಂದ ತಕ್ಷಣ ಆಟೋಮೆಟಿಕ್ ಬೆಂಬಲ ಕೊಡುವಂತರನ್ನ ಒಂದಿಷ್ಟು ಟಾರ್ಗೆಟ್ ಮಾಡಿ ಮಾತಾಡೋ, ಅದನ್ನ ನಾವು ಎಲ್ಲರಿಗೂ ಟಾರ್ಗೆಟ್ ಮಾಡಿ ಕಟ್ ಮಾಡುವಂತ ಕೆಲಸ ಮಾಡ್ತಾರೆ. ಅದನ್ನೇ ಅದಕ್ಕೆ ಹೇಳ್ತಾರದು, ಏನ್ ಮಾಡ್ತಾರೆ, ಹಾಕ್ಬಿಟ್ಟು ಶಾಲೆ ಹಾಕ್ಬಿಟ್ಟು ಕಟ್ ಮಾಡೋಂಥ ಕೆಲಸ ಮಾಡ್ತಾರೆ. ಬಟ್ ನಾವು ಆ ರೀತಿ ಬೆಂಡ್ ಆಗಂತ ವ್ಯವಸ್ಥೆ ಇಲ್ಲ. ಆಮೇಲೆ ಒಂದು ಹೇಳಿದ್ವಿ, ಒಂದ್ಸರಿ ಸ್ಟಿಕರ್ ಆಮೇಲೆ ಒಂದ್ಸರಿ ಇನ್ನ ಬಾರವ ಟೈಪ್ ಇತ್ತು, ಅಗ್ರೆಸಿವ್ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ನಾವು ಸ್ಮೂತ್ ಆಗಿ ಹೋಗ್ತಾ ಇದ್ವಿ. ನಮ್ಗೆ ಗೆಲುವು ಮುಖ್ಯ. ನಾವು ಒಂದೊಂದು ಆಡೋ ಮಾತುಗಳಿಂದಲೂ ಕೂಡ ಅದು ವ್ಯತಿರಿಕ್ತ ಪರಿಣಾಮ ಬೀಳಬಾರ್ದು ಅನ್ನೋ ಉದ್ದೇಶದಿಂದ ನಾವು ಕೈ ಕಾಲು ಇಟ್ಕೊಂಡು ನನ್ನ ಕ್ಷೇತ್ರದಲ್ಲಿ ಸುಮಾರು ನಾನು ಎಲ್ಲೇ ಹೋದ್ರೂ ಕೂಡ ಕನಿಷ್ಠ ಅಂದ್ರೆ ಒಂದು ಈಗಲೂ ಕೂಡ ಹೋದಾಗ ನನ್ನ ಒಂದು 50-60 ಸಾವಿರ ಜನ ನನ್ನ ಕಾಲು ನಮಸ್ಕಾರ ಹಾಕಿ, ಇಲ್ಲೂ ಕೂಡ ಅಷ್ಟು ಹೋದ ತಕ್ಷಣ ಕಾಲು ನಮಸ್ಕಾರ ಹಾಕಿ ನಾವು ಈಶ್ವರಪ್ಪ ಸಾಹೇಬ್ ಮತ ಹಾಕಿ ಅಂತ ಕೇಳ್ತಾ ಇದ್ವಿ. ಸಿಂಪತಿ ಅನ್ನೋದು ರೈಸ್ ಆಗ್ತದೆ, ದಿನದಿಂದ ಹೆಚ್ಚಾಗ್ತದೆ. ಖಂಡಿತ ಈಶ್ವರಪ್ಪ ಸಾಹೇಬ್ ಇಷ್ಟು ಕ್ಲಾರಿಟಿ ಮಾಡ್ತಾ ಇರ್ತಾರೆ.